ಶ್ರೀ ಮಹಾಗಣಪತಿ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಾರ ಅಂದ್ರೆ 25 ನವೆಂಬರ್ 2024ರಿಂದ 1 ಡಿಸೆಂಬರ್ 2024ರ ವಾರ ಭವಿಷ್ಯ, ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಚಂದ್ರ ಉತ್ತರ ಪಾಲ್ಗುಣಿ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ಅದರಿಂದ ಚಂದ್ರ ಯಾವ ರೀತಿ ಸಂಚಾರ ಆಗ್ತಾನೆ ಅನ್ನೋದು ಕೂಡ ತಿಳಿಸ್ತಾ ಇದ್ದೀನಿ. 25ನೇ ತಾರೀಕು ನವೆಂಬರ್ 2024 ಬುಧ ವಕ್ರಿ ಆಗ್ತಾನೆ. ವೃಶ್ಚಿಕ ರಾಶಿಯಲ್ಲಿ ಬುಧ ವಕ್ರಿ. ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದಿರಿ, 25ನೇ ತಾರೀಕು ನವೆಂಬರ್ ನಂತರ ಏನೀಗ ಡೌನ್ ಫಾಲ್ ಆಗ್ತಾ ಇದೆ ಅದು ಕಮ್ಮಿ ಆಗುವ ಸಾಧ್ಯತೆಗಳು ಶೇರ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ. ಈ ವಾರ 25 ನವೆಂಬರ್ 2024 ಸೋಮವಾರ, ಕೊನೆ ಕಾರ್ತಿಕ ಸೋಮವಾರ. 26/11/2024 ವೈಷ್ಣವ ಏಕಾದಶಿ. 1 ಡಿಸೆಂಬರ್ 2024 ಅಮಾವಾಸ್ಯೆ. ಸರಿ, ಈಗ ಗ್ರಹಗಳು ನಕ್ಷತ್ರಗಳು ನಿಮ್ ಬಗ್ಗೆ ಏನ್ ಭವಿಷ್ಯ ತಿಳಿಸ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ನನ್ನ ಹತ್ರ ಟೈಮ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಕರೆಯಲಾಗುತ್ತೆ. ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ಫೇಸ್ ರೀಡಿಂಗ್ ನೋಡಿ, ನಿಮ್ಮ ಮುಖ ನೀವು ನೋಡ್ಕೊಳ್ಳಿ. ನಿಮ್ಮ ತುಟಿ ಕೆಂಪು ಬಣ್ಣ, ಕೆಲವರು ತುಟಿ ತುಂಬಾ ಒಣಗೋಗ್ಬಿಟ್ಟಿರುತ್ತೆ, ವಿಟಮಿನ್ಸ್ ಕಮ್ಮಿನೂ ಆಗಿರುತ್ತೆ, ಆದ್ರೆ ತುಟಿ ಸ್ವಲ್ಪ ಕೆಂಪು ಬಣ್ಣದಿಂದ ಆ ತುಟಿ ಕಾಂತಿಯಾಗಿ ಕೂಡಿದ್ದರೆ ನೀವು ಸಂಪತ್ತುಳ್ಳವರಾಗುವಿರಿ ಅನ್ನೋದು ಮುಖ ಸಾಮುದ್ರಿಕ ಶಾಸ್ತ್ರ ತಿಳಿಸುತ್ತೆ. ರವಿ ರೇಖೆಗೆ ಹೀಲಿಂಗ್ ಲೈನ್, ಉಪಶಮನ ರೇಖೆ ಬುಧ ಪರ್ವದಿಂದ ತಾಕಿರುತ್ತದೆ. ಆ ತರ ತಾಕಿದ್ರೆ ಲಾಯರು, ಡಾಕ್ಟ್ರು, ಕೌನ್ಸಿಲರ್ ಅಥವಾ ನಾಟಿ ವೈದ್ಯ ಅಂದ್ರೆ ಆಯುರ್ವೇದಿಕ್ ಡಾಕ್ಟ್ರು ಮನುಷ್ಯನ ದುಃಖ ದೂರ ಮಾಡುವಂತಹ ವೃತ್ತಿಯನ್ನ ಮಾಡ್ತಾರೆ. ರವಿ ಅಂದ್ರೆ ಉಂಗುರದ ಬೆರಳು, ಇಲ್ಲೊಂದು ರೇಖೆ ಇರುತ್ತೆ ಕೆಳಗಡೆ. ಈ ರೇಖೆಗೆ ಬುಧ ಪರ್ವದಿಂದ ಮತ್ತೊಂದು ರೇಖೆ ಬಂದು ಜಾಯಿಂಟ್ ಆಗಿದ್ರೆ, ಆ ಲೈನ್ ಸೇರಿದ್ರೆ ಆಗ ನೀವು ಇಂಥ ಕೆಲಸ ಮಾಡ್ತೀರಿ ಅನ್ನೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ನೋಡಿ ಹೇಳುವಂಥದ್ದು. ಯಾಕೆಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನ ನಾವು ನೋಡ್ತಾ ಇದ್ವಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಾಮೂಲೆ ಸ್ಥಿತೆ ಗೌರಿ ಅಂತ ಮಂತ್ರ ಹೇಳ್ತಾ ಇದ್ವಿ. ಅಂದ್ರೆ ನಮ್ಮ ಕೈಗಳನ್ನ ನಾವೇ ನೋಡ್ಕೊಂತಾ ಇದ್ವಿ. ಅದು ನಮ್ಮ ಹಿಂದೂ ಸಂಸ್ಕೃತಿ. ಆದ್ರಿಂದ ಕೈಯಲ್ಲಿರುವಂತಹ ರೇಖೆಗಳು, ಲಕ್ಷಣಗಳು, ಉಪರೇಖೆಗಳು ಎಲ್ಲ ನಮ್ಮ ಭವಿಷ್ಯವನ್ನ ತಿಳಿಸುತ್ತೆ. ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ರಾಶಿ ಚಕ್ರ, ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಯಾವ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಕಾಯ್ತಾ ಇದ್ದೀರಿ, ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಮೇಷರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಎಲ್ಲರೂ ಕೂಡ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ
ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರ ಎಲ್ಲಿಂದ ಬಂದಿರುವಂಥದ್ದು? ವೇದ. ಎಷ್ಟು ವೇದಗಳಿದೆ? ಚತುರ್ವೇದ. ವೇದದ ಒಂದು ಅಂಗ ಅಂದ್ರೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಹೇಗಿದೆ ಅಲ್ವಾ? ಕಣ್ಣು, ಕಿವಿ, ಮೂಗು ಎಲ್ಲ ಇದೆ ತಾನೆ. ಹಾಗೆ ವೇದದ ಅಂಗ ಕಣ್ಣು, ಜ್ಯೋತಿಷ್ಯ ಶಾಸ್ತ್ರ. ಆದ್ರಿಂದ ವಿಡಿಯೋ ನೀವು ಶೇರ್ ಮಾಡಿದ್ರೆ ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಅದರಿಂದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ನಾನು ಮೇಷರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಾರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಹೇಗಿದ್ದಾರೆ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಶನಿ ನಕ್ಷತ್ರ, ಪುಷ್ಯ ನಕ್ಷತ್ರದಲ್ಲಿರೋದ್ರಿಂದ ತುಂಬಾ ಹೋರಾಟ ಮಾಡಬೇಕು. ಯಾವ ವಿಷಯಕ್ಕೆ ಹೋರಾಟ ಮಾಡಬೇಕು? ಭೂಮಿ ತಗೋಬೇಕು, ಮನೆ ಖರೀದಿ ಮಾಡಬೇಕು, ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೂ ಆಗಲ್ಲ. ಏನಾದ್ರೂ ಒಂದು ಕಲಹಗಳು, ಭೂಮಿ ವಿಚಾರದಲ್ಲಿ ಕಲಹ, ವಿವಾದಗಳು ಉಂಟಾಗುವಂಥದ್ದು. ವಾಹನ, ಯಾರು ಡ್ರೈವರ್ಸ್ ಇದ್ದೀರಿ, ಚಾಲಕರಿದ್ದೀರಿ, ಬಹಳ ಎಚ್ಚರಿಕೆಯಿಂದ ನೀವು ಡ್ರೈವ್ ಮಾಡಬೇಕಾಗುತ್ತೆ ಮೇಷರಾಶಿ ಜಾತಕರು. ಯಾಕೆಂದ್ರೆ ಮಂಗಳ ಗ್ರಹ ನೀಚನಾಗಿದ್ದು ಶನಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ನಿಮಗೆ ಮೇಷರಾಶಿಯವರಿಗೆ 10 ಮತ್ತು 11ನೇ ಮನೆ ಅಧಿಪತಿ. ವೃತ್ತಿ ವಿಚಾರದಲ್ಲಿ ಹೋರಾಟ ಇರುತ್ತೆ, ಸಾಹಸವನ್ನು ನೀವು ಮಾಡಬೇಕಾಗುತ್ತೆ, ಪ್ರಯತ್ನಗಳನ್ನ ನೀವು ಮಾಡಬೇಕಾಗುತ್ತೆ. ಮಂಗಳನ ದೃಷ್ಟಿ ನೇರವಾಗಿ ದಶಮ ಭಾವವನ್ನು ನೋಡೋದ್ರಿಂದ ಸಾಹಸ ಮಾಡಿ ಖಂಡಿತವಾಗ್ಲೂ ನಿಮಗೆ ಉದ್ಯೋಗದಲ್ಲಿ ನೀವು ಸಕ್ಸಸ್ ಆಗ್ತೀರಿ, ಭೂಮಿ ವಿಚಾರದಲ್ಲಿ ಸಕ್ಸಸ್ ಆಗ್ತೀರಿ, ಮನೆ ವಿಚಾರದಲ್ಲಿ ಸಕ್ಸಸ್ ಆಗ್ತೀರಿ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಶತ್ರುಗಳನ್ನ ನೀವು ಸೋಲಿಸ್ತೀರ. ನಿಮ್ಗೇನಾದ್ರೂ ಕಾಯಿಲೆಗಳಿದ್ರೆ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ವ್ಯಾಪಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ರುಚಿಯಾದಂತ ಆಹಾರ, ಅನ್ನ ಹೀ ಪೂರ್ಣ ಬ್ರಹ್ಮ ಅಂತೀವಿ. ಅಂದ್ರೆ ಒಳ್ಳೆ ಅನ್ನ ಊಟ ಮಾಡ್ಬೇಕಾದ್ರೂ ಯೋಗ ಇರಬೇಕು ಅಲ್ವಾ? ಅನ್ನದಂತೆ ಮನ. ಆದ್ರಿಂದ ಒಳ್ಳೇದಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಎಚ್ಚರ. ವಿವಾಹವಾಗಿದ್ದರೆ, ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಆಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗ್ಬೋದು. ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು. ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಕೋವಿಡ್ ಬಂದಾಗಿಂದ ನಮ್ಗೆಲ್ಲ ಗೊತ್ತಾಗಿದೆ. ಆದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಸ್ವಸ್ಥಯಂ ಸರ್ವರ್ಥ ಸಾಧನಂ, ಆರೋಗ್ಯಂ ಪರಮಂ ಭಾಗ್ಯಂ. ಆರೋಗ್ಯ ಅನ್ನೋದೇ ಭಾಗ್ಯ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ಸಾಧನೆ. ಕಷ್ಟಗಳು ಬರುವಂತ ಜಾಸ್ತಿ, ಬರುವ ಸಾಧ್ಯತೆಗಳು. ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಕಲಹಗಳು ಕೂಡ ಆಗುವ ಸಾಧ್ಯತೆಗಳಿದೆ. ವಾರದ ಕೊನೆ 2 ದಿನ ಮೇಷರಾಶಿ ಜಾತಕರು ಅಶ್ವಿನಿ ನಕ್ಷತ್ರ ಇರ್ಬೋದು, ನೀವು ಭರಣಿ ನಕ್ಷತ್ರದವ್ರು ಇರ್ಬೋದು, ಕೃತಿಕಾ ನಕ್ಷತ್ರ 1ನೇ ಪಾದ ಇರ್ಬೋದು, ನೀವು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಮೇಷರಾಶಿ ಜಾತಕರಾಗಿದ್ದೀರಿ, ಭಗವಂತ ಶಿವನನ್ನ ಕಣ್ಣಿಗೆ ಕಾಣಲ್ಲ. ಅದರಿಂದ ಓಂ ಅವ್ಯಕ್ತಾಯ ನಮಃ. ಈ ಕಣ್ಣಿಗೆ ಕಾಣಬೇಕಾದ್ರೆ ಬೆಳಕಿರ್ಬೇಕು. ನೀವೆಲ್ಲ ಸೈನ್ಸ್ ಓದಿದ್ದೀರಾ. ಬೆಳಕಿಲ್ಲದಿದ್ರೆ ಏನು ಕಾಣಲ್ಲ. ನಿಮ್ಮ ಕಣ್ಣಿಗೆ ಕಾಣದೇ ಇರುವುದಂತಹ ಶಕ್ತಿ, ಯಾರ ಕಣ್ಣಿಗೂ ಕಾಣದೇ ಇರುವಂತಹ ಶಕ್ತಿ ಪರಮಾತ್ಮ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರವನ್ನ ನೀವು ಜಪ ಮಾಡ್ತಾ ಪ್ರತಿದಿನ ಈ ವಾರದಲ್ಲಿ ನೀವು ರುದ್ರಾಭಿಷೇಕವನ್ನ ಮಾಡಿಸೋದ್ರಿಂದ ನಿಮಗೆ ಈ ವಾರ ಬರುವಂತಹ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಇದ್ದೀನಿ. ಇನ್ನೆಲ್ಲರೂ ಕಾಯ್ತಾ ಇದ್ದೀರಲ್ವಾ? ರಾಶಿ ಚಕ್ರದಲ್ಲಿ 2ನೇ ರಾಶಿ ಯಾವುದು? ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 25ನೇ ತಾರೀಕು ನವೆಂಬರ್ 2024ರಿಂದ 1 ಡಿಸೆಂಬರ್ 2024ರ ವಾರ ಭವಿಷ್ಯ. ಈ ವಾರದ ಕೊನೆಯ ದಿನ ಭಾನುವಾರ 1ನೇ ತಾರೀಕು ಅಮಾವಾಸ್ಯೆ. ಹಾಗೂ ವೃಷಭ ರಾಶಿಯಲ್ಲಿ ಗುರು ವಕ್ರಿಯಾಗಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಧನುರ್ ರಾಶಿ, ಉತ್ತರಾಷಾಢ ನಕ್ಷತ್ರ,
ರವಿಯ ನಕ್ಷತ್ರದಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ. ವೃಷಭ ರಾಶಿಗೆ ರವಿ ಚತುರ್ಥಾಧಿಪತಿ, ಅದರಲ್ಲೂ ಅಷ್ಟಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ತರ ಫಲಾನುಫಲ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅಂದ್ರೆ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳನ್ನ ಈಡೇರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀರಿ. ಸರ್ಕಾರದಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವಂಥದ್ದು, ಅಂದ್ರೆ ಮನೆ ಕಟ್ಟಕ್ಕೆ ದುಡ್ಡು ಬೇಕು, ಅಥವಾ ಯಾವ್ದಕ್ಕೆ BBMP ಕೆಲಸನ ಮಾಡಿರ್ತೀರೋ, ಅಥವಾ ನೀವು ಯಾವ ಕಾರ್ಪೊರೇಟರ್ಗಳಲ್ಲಿ ಕೆಲಸ ಮಾಡಿರ್ತೀರಿ, ಸರ್ಕಾರದ ದುಡ್ಡು ಬಂದಿರಲ್ಲ, ನಿಂತೋಗಿರುತ್ತೆ, ಬರಬೇಕು, ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಧನ ಲಾಭ ಆಗುವಂಥದ್ದು. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಧನ ಲಾಭ ಆಗುವ ಸಾಧ್ಯತೆಗಳಿದೆ. ಜಯ ವಿಜಯ ಅನ್ನೋದು ವೃಷಭ ರಾಶಿಯವರಿಗೆ ಪಾತ್ರ ಪ್ರಾಪ್ತಿಯಾಗುತ್ತೆ. ಜನ್ಮ ಗುರು ಸಂಚಾರ ಆಗ್ತಾ ಇದ್ರು, ಗುರು ವಕ್ರಿಯಾಗಿರೋದ್ರಿಂದ ನೆಗೆಟಿವ್ ಎಫೆಕ್ಟ್ ನಿಮಗೆ ಈ ವಾರ ಕಡಿಮೆ ಪ್ರಭಾವ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಅಸಮತೋಲನ. ಈಗ ನಮಗೆ ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ, ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ ಏನಿರ್ಬೇಕು, ಮನಸ್ಸು ಸಮಾಧಾನವಾಗಿರ್ಬೇಕು. ಅದು ಕಮ್ಮಿ ಆಗುತ್ತೆ, ಮಾನಸಿಕ ಅಸಮತೋಲನ ಉಂಟಾಗುತ್ತೆ. ಇನ್ನ ವೃಷಭ ರಾಶಿಯವರಿಗೆ ಅಜೀರ್ಣ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ತಿನ್ನುವ ಆಹಾರ ಸರಿಯಾಗಿರ್ಬೇಕು. ಗ್ಯಾಸ್ಟ್ರಿಕ್ ಆಗ್ಬೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಆಹಾರ ತಿನ್ಬೇಕಾದ್ರೆ ಅನ್ನಹಿ ಪೂರ್ಣ ಬ್ರಹ್ಮ, ಅದಕ್ಕೆ ಊಟ ಮಾಡ್ಬೇಕಾದ್ರೆ ಶುದ್ಧವಾದಂತಹ ಆಹಾರ, ಫ್ರಿಡ್ಜ್ ಅಲ್ಲಿ ಇರುವಂತಹ ಆಹಾರವನ್ನ ತಿನ್ಬೇಡಿ. ಸ್ಥಳೀಯ ಆಹಾರ, ನೀವು ಎಲ್ಲಿ ಹುಟ್ಟಿ ಬೆಳೆದು ಎಲ್ಲಿ ಜೀವನ ಮಾಡ್ತಾ ಇದ್ದೀರೋ ಆ ವಾತಾವರಣಕ್ಕೆ ಬಂದಂತ ಆಹಾರವನ್ನ ಸೇವನೆ ಮಾಡೋದನ್ನ ವೃಷಭ ರಾಶಿಯವರು ಮರಿಬಾರದು. ಇನ್ನು ವಾರದ ಕೊನೆ 4 ದಿನ ಸೂಪರ್ ಆಗಿರ್ತೀರಾ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನೀವು ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ತುಂಬಾ ಉತ್ತಮ ಕೆಲಸ, ಸಂತೋಷ ಮತ್ತು ಬಡ್ತಿ, ಪ್ರಮೋಷನ್. ನೀವೇನಾದ್ರು ಪ್ರಯಾಣಗಳು ಮಾಡ್ಬೇಕು ಅಂದ್ರೆ ಈ ವಾರದ ಕೊನೆ 4 ದಿನ ಪ್ರಯಾಣಗಳನ್ನ ಮಾಡ್ಬೋದು. ಫಲದಾಯಕ ಪ್ರಯಾಣ, ನಾನು ಮಾಡಿದ್ದಕ್ಕೂ ಜರ್ನಿ ಮಾಡಿದ್ದಕ್ಕೂ ಒಂದು ಸಂತೋಷ ಸಿಗ್ಬೇಕು, ಅದು ನಿಮಗೆ ಈ ವಾರದ ಕೊನೆ 4 ದಿನ ವೃಷಭ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರು ಏನು ಪರಿಹಾರ ಮಾಡಬೇಕು, ಯಾವುದು ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂದಾಗ, ನಮ್ಮೆಲ್ಲ ಆತ್ಮದ ತಂದೆ ಪರಮಾತ್ಮ. ಅದಕ್ಕೆ ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ, ಗಂಗಾ ಜಲದಿಂದ ವೃಷಭ ರಾಶಿ ಜಾತಕರು ಶಿವನ ಪೂಜೆಗಳನ್ನ ನೀವು ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ನಾನು ಹೇಳಿದಂತ ಮಂತ್ರವನ್ನು ಕೂಡ ನೀವು ಈ ವಾರ ಜಪ ಮಾಡಿ. ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಲ್ವಾ, 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಂಗಾರೆ ಎಷ್ಟನೇ ತಾರೀಕಿಂದ ನಿಮ್ಗೆಲ್ಲ 25ನೇ ತಾರೀಕು ನವೆಂಬರ್ 2024ರಿಂದ 1 ಡಿಸೆಂಬರ್ 2024 ಮಿಥುನ ರಾಶಿ ಭವಿಷ್ಯ. ಹಾಗಾದ್ರೆ ಮಿಥುನ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನೋಡಿ. ನಿಮ್ಮ ರಾಶ್ಯಾಧಿಪತಿ ಬುಧ ಈ ವಾರದಲ್ಲಿ 25 ನವೆಂಬರ್ 2024 ವಕ್ರಿ ಆಗ್ಬಿಡ್ತಾನೆ. ಪಂಚಮ ಭಾವವನ್ನ ನೋಡ್ತಾನೆ. ಅಂದ್ರೆ ಶುಕ್ರನ ಮನೆಯನ್ನ ಬುಧ ನೋಡೋದ್ರಿಂದ ಮಕ್ಕಳ ಬಗ್ಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ಬುದ್ಧಿ ವ್ಯವಹಾರ ಹೆಚ್ಚಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಕಾಲ. ಆದ್ರೆ ನೀವು ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದ್ರೆ ಮಾತೆ ಮುತ್ತು, ಮಾತೆ ಮೃತ್ಯು. ನಾವು ಮಾತಾಡುವಂತ ಮಾತಿನಿಂದ ಏನ್ ಬೇಕಾದ್ರೂ ಆಗ್ಬೋದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಕಲಹವಿಲ್ಲ ಅಂತ. ಆದ್ರಿಂದ ಮಾತಾಡ್ಬೇಕಾದ್ರೆ ಈ ವಾರ ತುಂಬಾ ಜಾಗೃತೆಯಾಗಿ ಮಿಥುನ ರಾಶಿ ಜಾತಕರು ಇರಬೇಕು. ಯಾವುದೇ
ಜೀವನದ ಜೊತೆಗೆ ಅಥವಾ ಯಾರ ಜೊತೆಗೆ ನೀವು ಸಂಬಂಧ ಸಂಪರ್ಕಗಳನ್ನು ಬೆಳೆಸುವ ಮೊದಲು ಬಹಳ ಹುಷಾರಾಗಿರ್ಬೇಕು. ಅದರಿಂದ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ ಆಗುವ ಸಾಧ್ಯತೆ. ಧನ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಧನದ ಬಗ್ಗೆ ಬಹಳ ಎಚ್ಚರವಾಗಿರ್ಬೇಕು. ಎಲ್ಲದರಲ್ಲೂ ಉದ್ವೇಗ ಆಗುವಂಥದ್ದು. ಮಲಗಿದ್ರೆ ನಿದ್ದೆ ಬರುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ, ಎದ್ದು ಕೂತ್ರೆ ನಿದ್ದೆ ಬರುತ್ತೆ. ಅಥವಾ ಯಾರೋ ಫೋನಲ್ಲಿ ಮಾತಾಡಿ ನಿಮ್ ನಿದ್ದೆ ಎಲ್ಲ ಕೆಡಿಸ್ಬಿಟ್ರೆ ನಿದ್ರಾಭಂಗ ಉಂಟಾಗುತ್ತೆ, ವಾಹನಗಳಿಂದ ತೊಂದರೆ ಉಂಟಾಗುತ್ತೆ, ಬೇಸರ ಆಗುತ್ತೆ, ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬ್ರಹ್ಮ ಮುಹೂರ್ತ, ಬೆಳಿಗ್ಗಿನ ಜಾವ ನೀವು ಎದ್ದಾಳ್ಬೇಕು. ಅವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬ್ರಹ್ಮ ಮುಹೂರ್ತ ಉತ್ತಿಷ್ಠೆ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆಯುಷ್ಯ ವೃದ್ಧಿ ಆಗುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದಾಳಬೇಕು ಅನ್ನೋದನ್ನ ತಿಳಿಸುತ್ತೆ. ಆಮೇಲೆ ಈ 5 ದಿವಸ ಭವಿಷ್ಯ ಹೇಳಿದೆ ಮಿಥುನ ರಾಶಿಯವ್ರದ್ದು. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ, ವ್ಯಾಧಿಗಳು ಕೂಡ ನಿಮ್ಗೆ ಏನೇ ಕಾಯಿಲೆಗಳಿದ್ರು ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ. ಟೆಂಪರವರಿ ತೊಂದರೆಗಳಾಗಿರುತ್ತೆ, ಅದು ಸರಿ ಹೋಗುತ್ತೆ. ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ ಅಂದಾಗ, ಓಂ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ, ಓಂ ಶಿವಾಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಬರುವಂತ ಈ ವಾರ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ, ಮತ್ತೆ ತೃತೀಯದಲ್ಲಿ ಕೇತು ಮತ್ತು ಚಂದ್ರ, ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ, ಅದು ದಶಮ ಭಾವವನ್ನ ಗುರು ನೋಡ್ತಾ ಇರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳಾಗ್ಬೋದು. ನಿಮ್ಮ ಉದ್ಯೋಗದ ಕಡೆ ಗಮನ ಅತಿ ಹೆಚ್ಚಾಗಿ ಹರಿಸಿ. ಆಮೇಲೆ ಶುಕ್ರ ಬೇರೆ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನೀಚ ಸ್ತ್ರೀ ಅಥವಾ ಯಾವುದೋ ಒಬ್ಬ ಲೇಡಿ ಸ್ತ್ರೀಯಿಂದ ನಿಮಗೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಮಂಗಳ ಗ್ರಹ ನೇರವಾಗಿ ಅಷ್ಟಮ ಭಾವ ನೋಡ್ತಾ, ಶನಿ ಮಹಾತ್ಮನೂ ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಪಘಾತಗಳಾಗಬಹುದು. ಕೆಲವು ಕಾಯಿಲೆಗಳನ್ನ ಡಾಕ್ಟರ್ ಕಂಡುಹಿಡಿಯಕ್ಕಾಗದೇ ಇರುವಂತಹ ಕಾಯಿಲೆಗಳಿಂದ ಕೆಲವರು ಸಫರ್ ಆಗ್ಬೋದು. ಎಲ್ಲರೂ ಅಲ್ಲ, ಕೆಲವರು. ಯಾಕೆಂದ್ರೆ ನಿಮ್ಮ ಜನ್ಮ ಜಾತಕ ನನಗೆ ಗೊತ್ತಿಲ್ಲ, ನಿಮ್ಗೆ ಯಾವುದು ದಶಾಭುಕ್ತಿ ನಡೀತಿದೆ ಅಂತ ಗೊತ್ತಿಲ್ಲ. ಆದ್ರೆ ಈಗ ಇದು ಗೋಚಾರ ಫಲ ಆಗಿರೋದ್ರಿಂದ ಅಪಘಾತಗಳಾಗ್ಬೋದು, ಅಥವಾ ಕೆಲವು ಕಾಯಿಲೆಗಳು ದೀರ್ಘಕಾಲದ ಕಾಯಿಲೆಗಳು ಬರ್ಬೋದು. ಆಮೇಲೆ ಯಾವ ಕಾಯಿಲೆ ಅಂತಾನೆ ಡಾಕ್ಟರ್ಗೆ ಐಡೆಂಟಿಫೈ ಮಾಡಕ್ಕಾಗಲ್ಲ. ಯಾವ ಮಾತ್ರೆ ನುಂಗಿದ್ರು ಕೂಡ ಕೆಲವು ಟೈಮಲ್ಲಿ ಕಾಯಿಲೆ ವಾಸಿ ಆಗದೆ ಇರುವಂತ ಸಿಚುಯೇಷನ್ ಕೂಡ ಕರ್ಕಾಟಕ ರಾಶಿಯವರು ಫೇಸ್ ಬೇಕಾಗಿ ಬರ್ಬೋದು. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಧನ ಪ್ರಾಪ್ತಿ, ಉತ್ತಮ ವಸ್ತ್ರಗಳು ಪ್ರಾಪ್ತಿಯಾಗುತ್ತೆ, ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ಉತ್ತಮ ಕೀರ್ತಿಯನ್ನ ಪಡಿತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಕಟಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ನಿದ್ರಾ ಭಂಗ. ಅದಕ್ಕೆ ಮಲಗಬೇಕಾದ್ರೆ ಫೋನ್ ಹತ್ರ ಇಟ್ಕೋಬೇಡಿ, ದೂರ ಇಟ್ಕೊಂಡು ಮಲ್ಕೊಳ್ಳಿ. ಸ್ಥಿರವಿರಲ್ಲ. ದಾಂಪತ್ಯದಲ್ಲೂ ಕೂಡ ಸಂತೋಷ ಅನ್ನೋದು ವಾರದ ಕೊನೆ 4 ದಿನ ಕರ್ಕಾಟಕ ರಾಶಿಯವರಿಗೆ ಇರಲ್ಲ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ನೀವು ಏನಂತ ಜಪ ಮಾಡಬೇಕು, ಏನ್ ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂದ್ರೆ, ಓಂ ಜಗದ್ಗುರುವೇ ನಮಃ. ನಿಜವಾದ ಜಗದ್ಗುರು ಈಶ್ವರ ಆಗಿರೋದ್ರಿಂದ ಓಂ ಜಗದ್ಗುರುವೇ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ವಿಭೂತಿಯಿಂದ ಶಿವನಿಗೆ ಪೂಜೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ, ಮತ್ತು ಗಂಗಾ ಜಲದಿಂದನೂ ಕೂಡ ನೀವು ಶಿವನಿಗೆ ಪೂಜೆ ಮಾಡಬೇಕು.
ಆಮೇಲೆ ಬಿಳಿ ಪುಷ್ಪದಿಂದ ನೀವು ಪೂಜೆ ಮಾಡಬೇಕು. ಆಗ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕಾಯ್ತಾ ಇದ್ದೀರಲ್ವಾ ಸಿಂಹ ರಾಶಿಯವರು, ಗುರುಜಿ ವಾರ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಹಾಗಾದ್ರೆ ಸಿಂಹ ರಾಶಿಗೆ ಮಂಗಳ ಗ್ರಹ ವ್ಯಯಸ್ಥಾನದಲ್ಲಿ, ಸೂರ್ಯ ಚತುರ್ಥ ಭಾವದಲ್ಲಿ, ಬುಧನ ಜೊತೆಗೆ ಸಂಚಾರ. ಹಾಗಾದ್ರೆ ನೀವು ಯಾವುದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ? ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಆಗೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಗೃಹ ಸಂಬಂಧಿ ವಿಚಾರದಲ್ಲಿ ಯೋಚನೆಗಳನ್ನ ಮಾಡ್ತೀರಿ. ಆಮೇಲೆ ಉದ್ಯೋಗದ ಚಿಂತೆಗಳು ನಿಮಗೆ ಇದ್ದೇ ಇರುತ್ತೆ. ಸೂರ್ಯ ಮತ್ತು ಬುಧ ದಶಮ ಭಾವವನ್ನ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಏರುಪೇರುಗಳು ಉಂಟಾಗತ್ತೆ. ಪಂಚಮ ಭಾವದಲ್ಲಿ ತೃತೀಯಾಧಿಪತಿ, ದಶಮಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಓದಿರುವಂತಹ ವಿದ್ಯೆಗೆ ಸರಿಯಾಗಿ, ನಿಮಗಿರುವಂತಹ ಎಕ್ಸ್ಪೀರಿಯನ್ಸ್ಗೆ ಸರಿಯಾಗಿ ಕೆಲಸಗಳಿಗೆ ಅಪ್ಲೈ ಮಾಡ್ತೀರಿ. ನಿಮ್ಮ ವಿದ್ಯೆ ಮತ್ತು ಜ್ಞಾನದಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಧೈರ್ಯ ಇರಬೇಕು, ಆದ್ರೆ ಮೊಂಡು ಧೈರ್ಯ ಅಲ್ಲ, ಒಳ್ಳೆ ಧೈರ್ಯ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಅದನ್ನ ನೀವು ಸಕ್ಸಸ್ ಆಗ್ತೀರಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮಹಾತ್ಮ ಸಂಚಾರ, ರಾಹು ಮಂಗಳನನ್ನ 12ನೇ ಮನೆಯಲ್ಲಿ ನೋಡ್ತಾ ಇರೋದ್ರಿಂದ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನ ಬೆಡ್ ಕಂಫರ್ಟ್ಸ್ ಅಂತೀವಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಧನ ನಷ್ಟ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಗೌರವ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯ ಇರೋದ್ರಿಂದ ನಿಮಗೆ ಒಳ್ಳೇದಾಗತ್ತೆ. ಧೈರ್ಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಧೈರ್ಯ ಲಕ್ಷ್ಮಿ ಇದ್ದಾಗ ಬಿಸ್ನೆಸ್ ಮಾಡೋರಿಗೆ ಧೈರ್ಯ ಇರಬೇಕು, ಹಂಗಂತ ಮಂಡು ಧೈರ್ಯ ಅಲ್ಲ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ನೀವು ಧರಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ. ಮತ್ತೆ ಶನಿವಾರ, ಭಾನುವಾರ ಬೇಸರ, ನೀವು ಮಾಡುವ ಪ್ರಯತ್ನಗಳಲ್ಲಿ ಸೋಲು ಅಥವಾ ವಾಹನಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಒಟ್ಟು ಈ ವಾರ 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಶಿವನಿಗೆ. ಆಗ ನಿಮಗೆ ಈ ವಾರದಲ್ಲಿ ಬರುವಂತಹ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅನ್ನುವಂತಹ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಬುಧ ವಕ್ರಿ ಆಗ್ತಾನೆ 25 ನವೆಂಬರ್ 2024. ನಿಮಗೆ ದಶಮಾಧಿಪತಿ ಕೂಡ ಬುಧ ಆಗಿದ್ದಾನೆ. ನಿಮ್ಮ ಜನ್ಮ ರಾಶಿಯಾಧಿಪತಿ ಕೂಡ ಬುಧ ಆಗಿದ್ದಾನೆ. ದ್ವಿತೀಯ ಭಾವವನ್ನು ನೋಡೋದ್ರಿಂದ ಧನ ಸಂಗ್ರಹಣೆ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ನೀವು ಉತ್ತಮ ಭಾಷಣಗಾರರಾಗಿದ್ರೆ ಒಳ್ಳೆ ಧನ ಪ್ರಾಪ್ತಿಯಾಗುತ್ತೆ. ಬರಹಗಾರರು, ಟೈಪಿಸ್ಟ್ಗಳು, ಕಂಪ್ಯೂಟರ್ ಟೈಪ್ ಮಾಡುವಂಥವ್ರು, ಲಿಪಿ ಬರೆಯುವಂಥವ್ರು, ಆಮೇಲೆ ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಟ್ ಮಾಡುವಂಥವ್ರಿಗೆಲ್ಲ ಒಳ್ಳೆ ಧನಲಾಭ ಪ್ರಾಪ್ತಿಯಾಗುತ್ತೆ. ನೀವು ಜರ್ಮನ್ ಕಲ್ತಿರ್ಬೋದು, ಫ್ರೆಂಚ್ ಕಲ್ತಿರ್ಬೋದು, ಯಾವುದೇ ಭಾಷಾ ಜ್ಞಾನ ಇರುವಂತವ್ರಿಗೆ ಒಳ್ಳೆ ಯೋಗ ಮತ್ತು ಧೈರ್ಯ ಸಾಹಸ ಮಾಡ್ತೀರಿ ಮತ್ತು ನಿಮಗೆ ಗೆಲುವು ಕೂಡ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಾಹನಗಳಲ್ಲಿ ಓಡಾಡ್ತೀರಿ. ಒಳ್ಳೆ ಮನೆ ಕಟ್ಟುವಂತಹ ಯೋಗ ಕೂಡ ನಿಮಗೆ ಉಂಟಾಗ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ. ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಗಳನ್ನ, ಗಿಫ್ಟ್ ನಿಮಗೆ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ.
ಇನ್ನು ಗುರುವಾರ ಶುಕ್ರವಾರ ಸ್ತ್ರೀಯಿಂದ ಅಪಮಾನ, ಶತ್ರುಗಳಿಂದ ತೊಂದರೆ ಮತ್ತು ದುಃಖ ಉಂಟಾಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಧನ ಪ್ರಾಪ್ತಿ, ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ, ಈಗ ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಧನದ ವಿಚಾರ ಹೇಳಲೇಬೇಕಾಗತ್ತೆ. ಉತ್ತಮ ವಸ್ತ್ರಗಳನ್ನ ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಈ ವಾರದಲ್ಲಿ ಒಟ್ಟು 5 ದಿನ ನಿಮ್ಗೆ ಶುಭ ಫಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ ಭಾನುವಾರ. ಮಧ್ಯದ 2 ದಿನ ಮಾತ್ರ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗತ್ತೆ. ಕನ್ಯಾ ರಾಶಿ ಜಾತಕರು, ಕನ್ಯಾ ರಾಶಿ ಜಾತಕರು ಕಾಲರ ಕಾಲ ಯಾರು? ಮಹಾಕಾಲ ಈಶ್ವರ ಅಲ್ವಾ? ಅದಕ್ಕೆ ಓಂ ಕಾಲ ಕಾಲಾಯ ನಮಃ, ಓಂ ಕಾಲ ಕಾಲಾಯ ನಮಃ, ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಕಾಲಭೈರವ ದೇವರ ದರ್ಶನ ಮಾಡಿ ಪೂಜೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಬರುವಂತಹ ಎಲ್ಲಾ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅನ್ನುವಂತ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ 25 ನವೆಂಬರ್ 2024ರಿಂದ 1 ಡಿಸೆಂಬರ್ 2024ರಲ್ಲಿ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಧೈರ್ಯ, ಸಾಹಸ, ವಿಜಯ ಪ್ರಾಪ್ತಿಯಾಗುತ್ತೆ. ಧನ ಪ್ರಾಪ್ತಿಯಾಗುತ್ತೆ. ಧನ ಪ್ರಾಪ್ತಿಯಾಗಕ್ಕೆ ತುಂಬಾ ಕಮಾಂಡಿಂಗ್ ನಿಮ್ಮ ಮಾತು ಇರುತ್ತೆ. ಲಾಭಾಧಿಪತಿ ಧನಭಾವದಲ್ಲಿ ಬಂದಾಗ ಸ್ನೇಹಿತರಿಂದ ಧನ ಪ್ರಾಪ್ತಿ, ನಿಮ್ಮ ಸೊಸೆಯಿಂದ ನಿಮಗೆ ಧನ ಪ್ರಾಪ್ತಿ, ನಿಮ್ಮ ಅಳಿಯನಿಂದ ನಿಮಗೆ ಧನ ಪ್ರಾಪ್ತಿಯಾಗ್ಬೋದು, ನಿಮ್ಮ ದೊಡ್ಡ ಮಗನಿಂದ ನಿಮಗೆ ಧನ ಪ್ರಾಪ್ತಿಯಾಗ್ಬೋದು, ನಿಮ್ಮ ದೊಡ್ಡ ಅಣ್ಣ ಅಥವಾ ಅಕ್ಕನಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಈ ಸೂರ್ಯ ಮತ್ತು ಬುಧ ಅಷ್ಟಮ ಭಾವವನ್ನು ನೋಡೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಧನ ಪ್ರಾಪ್ತಿ ಮಾಡ್ಕೊಳಕ್ಕೆ ಪ್ರಯತ್ನವನ್ನ ಸೂರ್ಯ ಬುಧ ಮಾಡಿ. ಶುಕ್ರ ತೃತೀಯ ಭಾವದಲ್ಲಿರೋದ್ರಿಂದ ಚಿಕ್ಕ ಸಹೋದರ ಸಹೋದರಿಯರಿಂದಲೂ ಕೂಡ ತುಲಾ ರಾಶಿ ಜಾತಕರಿಗೆ ಅನುಕೂಲ ಆಗುತ್ತೆ. ನಿಮ್ಮ ಜನ್ಮ ರಾಶಿಗೆ ಬುಧ ವಕ್ರಿಯಾಗಿ ಪವರ್ಫುಲ್ ಆಗ್ಬಿಟ್ಟಿದ್ದಾನೆ. ಜ್ಯೇಷ್ಠ ನಕ್ಷತ್ರ ಬುಧ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ತುಲಾ ರಾಶಿಯವರಿಗೆ ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ನಿಮ್ಮ ತಂದೆಯಿಂದ ನಿಮಗೆ ಧನ ಪ್ರಾಪ್ತಿ. ನೀವು ಯಾವುದಾದ್ರೂ ದೇವರುಗಳನ್ನ ಪ್ರಾರ್ಥನೆ ಮಾಡ್ತಿದ್ರೆ ದೇವರ ಆಶೀರ್ವಾದದಿಂದ ನಿಮಗೆ ಧನ ಪ್ರಾಪ್ತಿ, ಅಥವಾ ಗುರುಗಳ ಆಶೀರ್ವಾದದಿಂದ ನಿಮಗೆ ಧನ ಪ್ರಾಪ್ತಿ, ನಿಮಗೆ ಸಕ್ಸಸ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮಗೆ ಧನ ಪ್ರಾಪ್ತಿರಸ್ತು ಅಂತ ಯಾರನ್ನು ಗುರುಗಳು ಅಂದ್ಬಿಟ್ರೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆ. ನೀವು ಯಾವ ದೇವತೆಗಳನ್ನ ಪೂಜೆ ಮಾಡ್ತೀರಿ ಆ ದೇವರಿಂದ ನಿಮಗೆ ಅನುಕೂಲ ಆಗುವಂತಹ ಸಮಯ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ಎಂದಾಗ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಶೀಘ್ರ ಕೋಪ, ಸಡನ್ನ ಕೋಪ ಬಂದ್ಬಿಡುತ್ತೆ. ನಮಗೆ ಗೊತ್ತಿರಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಗುಣ ಇರುತ್ತೆ, ಒಂದು ಕೋಪ, ಒಂದು ಪ್ರೀತಿ. ನಾವ್ ಯಾವ್ದನ್ನ ಆರಿಸ್ಕೋಬೇಕು? ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಕೋಪ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ? ಸಂಬಂಧಗಳು ಹಾಳಾಗುತ್ತೆ. ಇನ್ನು ಕೆಲವರಿಗೆ ಗಾಯಗಳಾಗ್ಬೋದು, ಇನ್ನು ಕೆಲವರಿಗೆ ತಾಯಿ ಜೊತೆ ಕಲಹಗಳಾಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹ ಆಗ್ಬೋದು, ಇಲ್ಲ ಅನಾವಶ್ಯಕ ಖರ್ಚುಗಳು ಉಂಟಾಗುವ ಸಾಧ್ಯತೆ ಇದೆ. ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅನುಕೂಲ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕಣ್ಣುಗಳ ತೊಂದರೆ ಮತ್ತು ಧನನಷ್ಟ ಆಗುವ ಸಾಧ್ಯತೆಗಳಿದೆ. ಒಟ್ಟು ಈ ವಾರ 5 ದಿನ ಬಹಳ ಎಚ್ಚರವಾಗಿರ್ಬೇಕು. ವಾರದ ಕೊನೆ 2 ದಿನ ಕಣ್ಣುಗಳ ತೊಂದರೆ ಅಂದ್ರೆ ಕಣ್ಣಿಗೊಂದು ಸ್ವಲ್ಪ ಕೂದಲು ಹೋಗ್ಲಿ, ಒಂಚೂರು ಕಸ ಹೋಗ್ಲಿ, ಕಣ್ಣು ಉಜ್ಜಿಕೊಂಡ್ರೆ ಎಷ್ಟು ನೋವಾಗುತ್ತೆ ಅಲ್ವಾ? ಧನ ಅನ್ನೋದು ಬಹಳ ಇಂಪಾರ್ಟೆಂಟ್. ಧನ ನಷ್ಟ ಆಗೋದನ್ನ ತಡಿಬೇಕು. ಆದ್ರಿಂದ ಈ ವಾರ ಒಟ್ಟು 5 ದಿನ ಎಚ್ಚರವಾಗಿರಿ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ನೀವೆಲ್ಲ ತುಲಾ ರಾಶಿ ಜಾತಕರಾಗಿದ್ರೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ.
ನೀವೆಲ್ಲ ತುಲಾ ರಾಶಿ ಜಾತಕರಾಗಿದ್ರೆ ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ತುಲಾ ರಾಶಿಯವರು ಮಾಡಿಸೋದ್ರಿಂದ ನೆಗೆಟಿವ್ ಎಫೆಕ್ಟ್ ಈ ವಾರದಲ್ಲಿ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ಕಾಯ್ತಾ ಇದ್ರಲ್ವಾ ಗುರುಜಿ ವಾರ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ ಕಾಯ್ತಾ ಇದ್ರಿ. ಆದ್ರಿಂದ ವೃಶ್ಚಿಕ ರಾಶಿ ಜಾತಕರಿಗೆ ಮತ್ತೊಂದು ಸಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ನಿಮ್ಮ ವೃಶ್ಚಿಕ ರಾಶಿ ಜನ್ಮ ರಾಶಿಯಲ್ಲಿ ಬುಧ ಸಂಚಾರ, ಸೂರ್ಯನು ಕೂಡ ಸಂಚಾರ. ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಈಗ ವಾತಾವರಣ ಪರಿವರ್ತನೆ ಆಗ್ತಾ ಇದೆ, ಚಳಿಗಾಲ ಹೆಚ್ಚಾಗ್ತಾ ಇದೆ, ಕೆಮ್ಮು ನೆಗಡಿ ಆಗುವಂಥದ್ದು, ಕೂದಲು ಉದುರುವಂಥದ್ದು, ಮುಖದಲ್ಲಿ ಏನಾದ್ರೂ ಗುಳ್ಳೆಗಳು ಆಗುವಂಥದ್ದು, ಮುಖ ಚೆನ್ನಾಗಿ ಕಾಣದೇ ಇರುವಂಥದ್ದು, ಕಳೆ ಕಮ್ಮಿ ಆಗುವಂಥದ್ದು. ಆದ್ರೆ ಸಂಗೀತಗಾರರು, ಭಾಷಣಗಾರರಿಗೆ ಉತ್ತಮ ಧನ ಪ್ರಾಪ್ತಿಯಾಗುವಂಥದ್ದು. ಸಪ್ತಮಾಧಿಪತಿ ಶುಕ್ರ, ವ್ಯಯಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರೆ, ನಿಮಗೆ ಮಾರಕಾಧಿಪತಿ ದಶ ನಡೀತಾ ಇದ್ರೆ, ನನಗೆ ಗೊತ್ತಿಲ್ಲ, ಅದ್ ನಡೀತಾ ಇದ್ರೆ ನಿಮ್ಗೆ ಕಂಟಕ ಇರುತ್ತೆ. ನಿಮ್ಮ ಜನ್ಮ ಜಾತಕವನ್ನ ನೀವು ತೋರಿಸೋದನ್ನ ಮರಿಬೇಡಿ. ಈಗ ಬುಧ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸೂರ್ಯ ಅನುರಾಧ ಶನಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತುಂಬಾ ಮಾರ್ಕೆಟ್ ಅಲ್ಲಿ ಏರುಪೇರುಗಳಿರುತ್ತೆ. 25ನೇ ತಾರೀಕು ನಂತರ, ಅಂದ್ರೆ 1ನೇ ತಾರೀಕು ಡಿಸೆಂಬರ್ ನಂತರ ಸ್ವಲ್ಪ ಅನುಕೂಲತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಈಗ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಅಂದ್ರೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕವನ್ನ ತೋರಿಸಿ ನಿಮಗೆ ಹೊಂದಾಣಿಕೆ ಆಗ್ತಾರಾ ಇಲ್ವಾ ಅನ್ನೋದನ್ನ ನೀವು ತಿಳಿಸ್ಬೇಕಾಗತ್ತೆ. ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಅನ್ನೋದು ಬೇಕು. ವರನಿಗೆ ಆಯುಷ್ಯ ಆರೋಗ್ಯ ಇದೆಯಾ ಅನ್ನೋದಕ್ಕೆ ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ನೋಡ್ಬೇಕಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಸೋಮಾರಿತನ, ಶೀಘ್ರ ಕೋಪ, ಲಾಭವಿಲ್ಲದ ಪ್ರಯಾಣಗಳು. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅಧ್ಯಯನದಲ್ಲಿ ಆಸಕ್ತಿ ಉಂಟಾಗುತ್ತೆ, ಪ್ರಮೋಷನ್ ಪ್ರಾಪ್ತಿಯಾಗುತ್ತೆ, ಭಾಗ್ಯೋದಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಒಟ್ಟು ಈ ವಾರದಲ್ಲಿ 5 ದಿನ ಶುಭ ಫಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರದಲ್ಲಿ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದ್ರೆ, ನೀವೆಲ್ಲ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ವೃಶ್ಚಿಕ ರಾಶಿ ಜಾತಕರು ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸೋದ್ರಿಂದ, ಅಥವಾ ವೀರಭದ್ರನಿಗೆ ಗಂಗಾಜಲ ಅಭಿಷೇಕ ಮಾಡಿ ವಿಭೂತಿಯಿಂದ ಪೂಜೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಈಗ ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನು ಈ ವಾರ ಭವಿಷ್ಯ ಹೇಳ್ತಾರೆ ಅಂತ. ಪೂರ್ತಿ ವಿಡಿಯೋ ನೋಡಿ. ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋದನ್ನ ತಿಳಿಸ್ತೀನಿ. ನೋಡಿ, ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ, ವ್ಯಯಭಾವದಲ್ಲಿ ಸೂರ್ಯ ಮತ್ತು ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಸರ್ಕಾರದ ಯಾವುದೂ ಕೆಲಸ ಕಾರ್ಯಗಳು ಧನಸ್ಸು ರಾಶಿಯವರಿಗೆ ಈಡೇರಲ್ಲ. ತಂದೆಗೆ ಸಮಯ ಅಷ್ಟು ಚೆನ್ನಾಗಿರಲ್ಲ, ತಂದೆಗೆ ಕಷ್ಟ ಕಾಲ. ಸರ್ಕಾರದ ಕೆಲಸಗಳಾಗಬೇಕಾದ್ರೆ ಸ್ವಲ್ಪ ನಿಧಾನ ಆಗುವಂಥದ್ದು. ಮತ್ತು ಧನುರಾಶಿಯವರಿಗೆ ಧೈರ್ಯ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಬಂಧುಗಳ ವಿರೋಧ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಚರ್ಮ ರೋಗಗಳು ಮತ್ತು ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಕಂಡು ಬರುತ್ತೆ.
ಹಾಗಾದ್ರೆ ಧನುಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನೋದನ್ನ ನಾನು ನೋಡ್ತೀನಿ. ಯಾಕಂದ್ರೆ ಈಗ ಸೂರ್ಯ ಕೂಡ ಶನಿ ನಕ್ಷತ್ರದಲ್ಲಿ ಸಂಚಾರ, ಅನುರಾಧ ನಕ್ಷತ್ರ, ನೇರವಾಗಿ ಶನಿ ದೃಷ್ಟಿ ಇರೋದ್ರಿಂದ ಬಹಳ ಜಾಗ್ರತೆ. ಹಾಗಾದ್ರೆ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಉಲ್ಲಾಸವಾಗಿರ್ತೀರಿ. ಬಹಳ ಗೌರವ ಹೆಚ್ಚಾಗುತ್ತೆ. ನೀವು ಮಾಡುವಂತ ಸೇವೆ ಎಲ್ಲಿ ಪ್ರಮೋಷನ್ ಸಿಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಧೈರ್ಯ ಹೆಚ್ಚಾಗುತ್ತೆ. ಸಂತೋಷ ಅನ್ನೋದು ಉಕ್ಕುತ್ತೆ. ಅಧಿಕಾರವನ್ನ ನೀವು ಪಡಿತೀರಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅನಾವಶ್ಯಕ ಖರ್ಚು, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಸರ ಆಗುವ ಸಾಧ್ಯತೆಗಳಿದೆ. ಆದ್ರಿಂದ ಶನಿವಾರ, ಭಾನುವಾರ ಧನುಸ್ಸು ರಾಶಿ ಜಾತಕರು ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕು. ಆಮೇಲೆ ಈ ವಾರದಲ್ಲಿ ನಾನು ಹೇಳಿದಂತ ಮಂತ್ರವನ್ನ ಜಪ ಮಾಡಿದ್ರೆ ಓಂ ಸರ್ವಜ್ಞಾಯ ನಮಃ. ಯಾಕಂದ್ರೆ ಎಲ್ಲ ಜ್ಞಾನ ತಿಳಿದುವಂತವನು ಈಶ್ವರ. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲಿನಿಂದ ನೀವು ಶಿವನ ಅಭಿಷೇಕ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರ ಏನ್ ತಿಳಿಸುತ್ತೆ? ಮಕರ ರಾಶ್ಯಾಧಿಪತಿ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ, ಶುಕ್ರ ವ್ಯಯಭಾವದಲ್ಲಿ, ಬುಧ ಲಾಭ ಭಾವದಲ್ಲಿ, ಸೂರ್ಯನು ಕೂಡ ಲಾಭ ಭಾವದಲ್ಲಿ. ನಿಮಗೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ಬಂಧು ಬಾಂಧವರಿಂದ ಸಹಾಯ ಉಂಟಾಗುತ್ತೆ. ಸ್ನೇಹಿತರಿಂದನೂ ಕೂಡ ನಿಮ್ಗೆ ಲಾಭ ಆಗುತ್ತೆ. ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ರೆ ಅವರಿಂದ ಲಾಭ ಆಗುತ್ತೆ. ಬಾಯ್ ಫ್ರೆಂಡ್ ಇದ್ರೆ ಅವರಿಂದ ಲಾಭ ಆಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳನ್ನು ನೀವು ಕೂಡ ಮಾಡ್ಕೋಬಹುದು. ಈಗ ಶನಿ ಮಹಾತ್ಮ ಕೊನೆ ಹಂತದ ಸಾಡೆ ಸಾತಿ ನಿಮ್ಗೆ ನಡೀತಾ ಇದ್ದಾಗ ಒಳ್ಳೆ ಫಲಗಳನ್ನು ಕೂಡ ಶನಿ ಮಹಾತ್ಮ ನಿಮ್ಗೆ ಕೊಡ್ತಾನೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಧನ ನಷ್ಟ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ಆಗುವಂಥದ್ದು, ಇನ್ನು ಕೆಲವರಿಗೆ ಪ್ರಯಾಣಗಳಲ್ಲಿ ಬೇಸರ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ವಾರದ ಕೊನೆ 4 ದಿನ ಸೂಪರ್ ಆಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ವಿವಾಹ ಭಾಗ್ಯ. ಗುರುಜಿ ವಿವಾಹ ಭಾಗ್ಯ ನೀವ್ ಹೇಳಿದ್ ನಿಜ. ಮದುವೆನೂ ಆಗ್ಬಿಟ್ಟೆ, ಈಗ ಹೊಂದಾಣಿಕೆ ಆಗ್ತಾ ಇಲ್ಲ. ಇಬ್ರಿಗೂ ಪತಿ ಪತ್ನಿಗೆ ಜಗಳ, ಕಲಹಗಳು, ಪೊಲೀಸ್ ಸ್ಟೇಷನ್, ಕೋರ್ಟು ಆಗ್ಲೇ ಆಗೋಗ್ಬಿಟ್ಟಿರೋರು ಒಂದ್ ಜಾತಕ ತೋರಿಸಿ ಪರಿಹಾರ ಮಾಡೋಣ. ಇನ್ನು ಆಗದೇ ಇರೋರು ಪ್ರಿಕಾಷನ್ ತಗೊಳ್ಳಿ. ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನ ತೋರಿಸಿ ನಿಮ್ಗೆ ಯಾರು ಸೂಟಬಲ್ ಆಗ್ತಾರೆ ಅನ್ನೋರು ನನ್ನ ಕೇಳಿ ಏನೇನು ದೋಷಗಳಿದೆ. ನೀವು ವರನನ್ನ ಮದುವೆ ಆಗ್ತೀರಿ, ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಕೊನೆಯವರೆಗೂ ಚೆನ್ನಾಗಿರ್ತೀವ, ಇಲ್ಲ ನನ್ನ ಜಾತಕದಲ್ಲಿ 2 ವಿವಾಹ ಯೋಗ ಇದೆಯಾ, ನಮಗೆ ಬರುವಂತಹ ವಧು ನನಗೆ ಹೊಂದ್ಕಂತಳ, ನಮ್ಮ ಅಪ್ಪ ಅಮ್ಮನ್ಗೆ ಹೊಂದ್ಕಂತಳ, ಅವೆಲ್ಲ ನೀವು ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ಬೇಕಾಗುತ್ತೆ. ಮಕರ ರಾಶಿಯವರಿಗೆ ವಾರದ ಕೊನೆ 4 ದಿನ ವಿವಾಹ ಭಾಗ್ಯ, ಮದ್ಯ ವ್ಯಾಪಾರದಲ್ಲಿ ಧನಲಾಭ, ದ್ರವ್ಯ ವ್ಯಾಪಾರ ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರಿನ ವ್ಯಾಪಾರ ಇದರೆಲ್ಲ ಲಾಭ, ಪ್ರಮೋಷನ್ ಸಿಗುವಂಥದ್ದು, ಉತ್ಸಾಹವಾಗಿರ್ತೀರಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಹಾಗೆ ನಿಮಗೆ ಉತ್ತಮವಾದ ಆರೋಗ್ಯ ಕೂಡ ಈ ವಾರ ಕೊನೆ 4 ದಿನ ಇರುತ್ತೆ ಅನ್ನೋದನ್ನ ಜಾತಕದ ಗ್ರಹಗತಿಗಳು ತಿಳಿಸ್ತಾ ಇದೆ. ಹಾಗಾದ್ರೆ ಮಕರ ರಾಶಿಯವರು ಈ ವಾರ ಇನ್ನೂ ಅತಿ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗಬೇಕು, ಯಾವುದೇ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂದಾಗ ಏನ್ ಪರಿಹಾರ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಇದ್ರೆ, ಭಗವಂತ ಯಾವಾಗ್ಲೂ ಕೂಡ ಶಾಶ್ವತ ಅಲ್ವಾ. ಭಗವಂತ ನಾವು ಈ ಜನ್ಮದಲ್ಲಿ ಇರ್ತೀವಿ, ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಹೋಗ್ಲೇಬೇಕು ಅನ್ನೋದೆಲ್ಲರಿಗೂ ಕೂಡ ಗೊತ್ತಿದೆ. ಓಂ ಶಾಶ್ವತಾಯ ನಮಃ. ಪ್ರಪಂಚದಲ್ಲಿ ಯಾರು ಶಾಶ್ವತವಾಗಿದ್ದಾರ? ಅವನೊಬ್ಬನೇ ಈಶ್ವರನೇ ಶಾಶ್ವತ. ನಮ್ಮ ಹಿಂದಿನ ಜನ್ಮನೂ ಗೊತ್ತು, ಈ ಜನ್ಮದಲ್ಲೂ ನಾವೇನ್ ಮಾಡ್ತಿದೀವಿ ಗೊತ್ತು, ನಮ್ಮ ಮುಂದಿನ ಜನ್ಮನೂ ಏನಾಗುತ್ತೆ ಅನ್ನೋದು ಈಶ್ವರನ ಒಬ್ಬನಿಗೆ ಗೊತ್ತಿರುತ್ತೆ. ಅದಕ್ಕೆ ಪರಮಾತ್ಮನನ್ನ ಓಂ ಶಾಶ್ವತಾಯ ನಮಃ ಅನ್ನುವಂತಹ ಮಂತ್ರದಿಂದ ನೀವು
ಶಿವನನ್ನ ಜಪ ಮಾಡ್ತಾ ಮಕರ ರಾಶಿ ಜಾತಕರು ಗಂಗಾ ಜಲದಿಂದ ಅಭಿಷೇಕ ಮಾಡಿ, ವಿಭೂತಿಯಿಂದ ಪೂಜೆ ಮಾಡಿ, ಬಿಲ್ವ ಪತ್ರೆಯನ್ನ ಯೂಸ್ ಮಾಡಿ, ಅದನ್ನೆಲ್ಲ ನೀವು ಉಪಯೋಗ ಮಾಡ್ತಾ ಶಿವನ ಪೂಜೆ ಮಾಡೋದ್ರಿಂದ ನಿಮಗೆ ಶಿವ ಪ್ರಸನ್ನನಾಗಿ ನವಗ್ರಹಗಳ ಕಾಟದಿಂದ ಮುಕ್ತ ಹೊಂದುತ್ತೀರಿ. ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನ ಕಾಯ್ತಾ ಇದ್ದೀರಲ್ವಾ ಕುಂಭರಾಶಿ ಜಾತಕರು. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯಲ್ಲೇ ಜನ್ಮ ಶನಿ ಮಹಾತ್ಮ 7.5 ನಡೀತಿದೆ. ಎಲ್ಲರಿಗೂ ಕೂಡ ಕುಂಭರಾಶಿಯವರಿಗೆ ಗೊತ್ತಿರೋ ವಿಚಾರ. ಆದ್ರೆ ನಿಮಗೆ ಯೋಗಕಾರಕನಾದಂತಹ ಶುಕ್ರ ಲಾಭ ಭಾವದಲ್ಲಿರೋದ್ರಿಂದ ಮನೆಯಿಂದ ಲಾಭ, ತಾಯಿಯಿಂದ ನಿಮಗೆ ಲಾಭ, ವಾಹನಗಳಿದ್ರೆ ಅದರಿಂದ ಲಾಭ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಡೆಸುವಂತವ್ರಿಗೆಲ್ಲ ಲಾಭ, ನೋ ಲಾಭ. ಸುಖದಿಂದ ನಿಮಗೆ ಲಾಭ ಆಗುತ್ತೆ. ನಿಮ್ಮ ತಾಯಿ ನಿಮ್ಮ ಸ್ನೇಹಿತರಂತೆ ವರ್ತಿಸ್ಬೋದು. ವಾಹನಗಳಿಗೆ ನಿಮಗೆ ಒಳ್ಳೆ ಲಾಭವನ್ನ ತಂದುಕೊಡುತ್ತೆ. ನಿಮ್ಮ ವಿದ್ಯೆಯಿಂದ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಅನುಕೂಲಗಳು ಆಗುತ್ತೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಆದ್ರೆ ಯಾರು ಕೂಡ ಕುಂಭರಾಶಿ ಜಾತಕರು ಸುಳ್ಳನ್ನ ಮಾತಾಡಬಾರ್ದು. ಅದಕ್ಕೆ ಮಾತೆ ಮೃತ್ಯು, ಮಾತೆ ಮುತ್ತು, ಮಾತೆ ಮೃತ್ಯು. ಅದಕ್ಕೆ ಮಾತಾಡ್ಬೇಕಾದ್ರೆ ಬಹಳ ಜಾಗೃತೆಯಿಂದ ಮಾತಾಡಿ ಅಂತ ಹೇಳ್ತಾ, ಈ ವಾರ ಒಟ್ಟು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡ್ರೆ ಏನಾಯ್ತು? ರಕ್ತನೋ ಸುಡ್ತು, ಸರಿಯಾಗಿ ನಿರ್ಣಯ ಮಾಡಕ್ ಆಗ್ಲಿಲ್ಲ, ಸಂಬಂಧಗಳು ಕೂಡ ಕೆಟ್ಟೋಗ್ಬಿಡುತ್ತೆ, ಆತಂಕ ಹೆಚ್ಚಾಗ್ಬಿಡುತ್ತೆ. ಪೈಲ್ಸ್ ರೋಗ ಯಾರಿಗಿದೆಯೋ, ಹೆಲ್ತ್ ಪ್ರಾಬ್ಲಮ್, ಅವ್ರು ಬಹಳ ಎಚ್ಚರವಾಗಿರ್ಬೇಕು. ಶುದ್ಧವಾದ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ. ಒಳ್ಳೆ ಆಹಾರವನ್ನ ತಿನ್ನಿ. ಕ್ರೂರವಾಗಿ ವರ್ತಿಸ್ಬಿಡ್ತೀರಿ, ಮಾಡಕ್ ಹೋಗ್ಬೇಡಿ. ಸಂಗಾತಿಯ ಜೊತೆ ವಿವಾದ ಉಂಟಾಗ್ಬೋದು. ಮಕ್ಕಳ ಜೊತೆ ಕೂಡ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಬಹಳ ಗೌರವ, ಅಧಿಕಾರ ಮತ್ತು ಅನುಕೂಲಗಳು ಕೂಡ ಆಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಏನು ಪರಿಹಾರ ಮಾಡಬೇಕು ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಓಂ ವೀರಭದ್ರಾಯ ನಮಃ, ಓಂ ವೀರಭದ್ರಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿ ವೀರಭದ್ರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನೋ ಒಂದು ವಿಚಾರವನ್ನ ನಾನೀಗ ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ, ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ, ಸೂರ್ಯನು ಕೂಡ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ತಂದೆಗೆ ಕಷ್ಟ ಕಾಲ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಿಮಗೆ 7.5 ತೊಂದರೆಗಳು ಕೂಡ ಇರುತ್ತೆ, ಮಾನಸಿಕ ಒತ್ತಡಗಳು ಕೂಡ ಇರುತ್ತೆ. ನೀವು ಗುರುವಿನ ರಾಶಿಯಾಗಿರೋದ್ರಿಂದ ವಿಜಯವನ್ನ ಪಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡಿ, ಗೆಲುವನ್ನ ಸಾಧಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿ. ಮೀನರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಗೌರವಗಳು, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ. ರುಚಿಯಾದಂತ ಆಹಾರ ಸೇವನೆಯನ್ನ ಮಾಡ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಆಪಾದನೆಗಳು ಬರುವ ಸಾಧ್ಯತೆಗಳು, ಏನಾದ್ರೂ ಕಲಹಗಳಾಗ್ಬೋದು, ಆತಂಕ ಹೆಚ್ಚಾಗ್ಬೋದು. ಇನ್ನು ಅನಾವಶ್ಯಕ ಖರ್ಚುಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಯಾವುದು ನೆಗೆಟಿವ್ ಎಫೆಕ್ಟ್ ನಂಗೆ ಬೇಡ ಅನ್ನುವಂಥವ್ರು ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಜಪ ಮಾಡಿ. ಯಾಕೆಂದ್ರೆ ಜಪ ಮಾಡೋರಿಗೆ ಮೃತ್ಯು ಅನ್ನೋದು, ಆಯುಷ್ ಕಂಟಕ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಮೀನರಾಶಿ ಜಾತಕರು ಈ ಜಪವನ್ನ ಮಾಡ್ತಾ ಶುದ್ಧವಾದ ಗಂಗಾ ಜಲ ಮತ್ತು ಹಸುವಿನ ತುಪ್ಪದಿಂದ ನೀವು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಶುಭ ಫಲಗಳು ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಶಾಂ ಸ್ವಸ್ತಿರ್ಭವತು, ಸರ್ವೇಶಾಂ ಶಾಂತಿರ್ಭವತು, ಸರ್ವೇಶಾಂ ಪೂರ್ಣಂ ಭವಂತು, ಸರ್ವೇಶಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಉತ್ತಮ ಆರೋಗ್ಯ, ಶಾಂತಿ, ನಿಮಗೆ ಸುಖ ಎಲ್ಲ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.